25 ವರ್ಷದ ಯುವತಿ ಫೋನ್ ಮಾಡಿದರು. ಅವ್ರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ, ಮೌಢ್ಯಕ್ಕೆ ಬಲಿಯಾಗಿ ಮಾಟ ಮಂತ್ರಗಳನ್ನು ನಂಬಿ, ಮಾಟ ಮಂತ್ರ 100% ಸುಳ್ಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಯೂಟ್ಯೂಬ್ ಚಾನಲ್ ನೋಡಿ 25 ವರ್ಷದ ಯುವತಿ ಫೋನ್ ಮಾಡಿದರು. ಅವ್ರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ, ತನ್ನ ಸಂಸಾರವೇ ಮೌಢ್ಯಕ್ಕೆ ಬಲಿಯಾಗಿ ಮಾಟ ಮಂತ್ರಗಳನ್ನು ನಂಬಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ. ಆಡಿಯೋ ಹಾಕ್ತೀನಿ, ಆಮೇಲೆ ಕೇಳಿ. ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂದರೆ, ಸ್ವಂತ ಮನೆಗಳನ್ನು ಬಿಟ್ಟು ಬಾಡಿಗೆ ಮನೆಗೆ ಹೋಗಿ ಲಾಸ್ ಆಗಿ ದೇವಸ್ಥಾನದ ಪ್ರಸಾದವನ್ನು ಈಸ್ಕೊಂಡು ಎಷ್ಟೋ ದಿನ ತಿಂದ್ಕೊಂಡು ಜೀವನ ಕಳೆದಿದ್ದಾರಂತೆ. ಈಗ ಅವರು ರಿಕವರಿ ಆಗ್ತಾ ಇದ್ದಾರೆ. ನಾನು ಯಾಕೆ ಈ ವಿಚಾರಗಳನ್ನು ನಾನು ಪದೇ ಪದೇ ತಗೋತೀನಿ ಅಂದರೆ, ಸಾಲ ಇದೆ ಇಲ್ಲ. ಈಗ ನನಗೊಂದು ವೀಡಿಯೋ ಹಾಕ್ತೀನಿ, 10,000 ಜನ 15,000 ಜನ ನೋಡ್ತಾರೆ ಅಷ್ಟೇ. ಆದರೆ ತುಂಬ ಜನ ಪರ್ಸನಲ್ಲಾಗಿ ಫೋನ್ ಮಾಡ್ತಾರೆ. ಈ ಮೌಢ್ಯಕ್ಕೆ ಬಲಿಯಾಗಿ ಈ ಮೀಡಿಯಾಗಳಿಂದ ಅವರ ಮನಸ್ಸಿನ ಮೇಲೆ ಆಕ್ರಮಣ ಮಾಡಿ ತುಂಬ ಜನ ಹಣ ಕಳ್ಕೊತಾ ಇದ್ದಾರೆ, ನೆಮ್ಮದಿ ಕಳ್ಕೊತಾ ಇದ್ದಾರೆ, ಬುದ್ಧಿಹೀನರಾಗ್ತಾ ಇದ್ದಾರೆ. ಅದನ್ನು ಎಚ್ಚರಿಸುವ ಒಂದು ಸಣ್ಣ ಅಳಿಲು ಸೇವೆ ನನ್ನದು, ಅಷ್ಟೇ, ಬೇರೇನಿಲ್ಲ. ನೋಡ್ರಪ್ಪ, ವೆರಿ ಸಿಂಪಲಾಗಿ ಹೇಳ್ತೀನಿ, ನೀವು ಚಿಂತನೆ ಮಾಡಿ ನೋಡಿ. ಮಾಟ ಮಂತ್ರದ ಬಗ್ಗೆ ನಾನಾ ಜನರು ಈ ಫೀಲ್ಡಲ್ಲಿ ತುಂಬ ಕೆಲಸ, ಅದರಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಹುಲಿಕಲ್ ನಟರಾಜ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಗೊತ್ತಾ. ಮಾಟ ಮಂತ್ರ 100% ಸುಳ್ಳು. ನಾನು ಹೇಳ್ತೀನಿ, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ನೀವು ಮಾಟ ಮಂತ್ರಗಾರರನ್ನು ಒಟ್ಟಿಗೆ ಸೇರಿಸಿ ನಮ್ಮ ಮನೆಗೆ ಕರ್ಕೊಬನ್ನಿ ಅಥವಾ ಬೇರೆ ಕಡೆ ಕರ್ಕೊಂಡು ಬನ್ನಿ, ನಾನು ಸ್ಟೇಜ್ ಮೇಲೆ ಕುಳಿತುಕೋತೀನಿ, ಧ್ಯಾನ ಮಾಡ್ತಾ ಕುಳಿತುಕೊಡ್ತೀನಿ, ನನಗೆ ಮಾಟ ಮಾಡಿಸ್ಲಿ. ಚಾಲೆಂಜ್. ಯಾಕೆ ಜನಕ್ಕೆ ತಿಳಿಸ್ಬೇಕಲ್ಲ ಸತ್ಯವನ್ನು. ಮಾಟ ಮಂತ್ರ ಸತ್ಯ ಅನ್ನೋದಾದರೆ ಈ ಸಮಾಜಕ್ಕೆ ತಿಳಿಸ್ಲಿ, ಅದನ್ನು ಜನರು ಎಚ್ಚೆತ್ಕೊಳ್ಳಿ ಅಲ್ವಾ. ಸಿಂಪಲ್ ಚಾಲೆಂಜಪ್ಪ. ನಾನು ಮಾಟ ಮಾಡಿಸ್ಲಿ, ಕೈ ಡಮ್ ಅಂತ ಬಿದ್ದೋಗ್ಬಿಡ್ಲಿ, ನನ್ನ ಕೈ ಅಲ್ಲಾಡೋದೇ ಬೇಡ. ಆಮೇಲೆ ಪೂಜೆ ಪುನಸ್ಕಾರ ಮಾಡ್ತೀನಿ, ಅದು ಸರೋಗುತ್ತಾ ನೋಡೋಣ. ಅದಾಗಿಲ್ಲಾರೆ ಮೆಡಿಕಲ್ ಸೈನ್ಸ್ಗೆ ಹೋಗ್ತೀನಿ, ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ತೀನಿ, ಸರೋಗುತ್ತಾ ನೋಡೋಣ. ಆಗಲ್ಲ, ಪುನಃ ಇನ್ನೊಂದು ಸ್ಟೇಜ್ ಮೇಲೆ ಕೂತ್ಕೊಳ್ಳೋಣ, ಮಾಟ ಮಾಡೋರು ಮಾಟ ತೆಗಿಲಿ, ಕೈ ಸರಿ ಹೋಗ್ಬಿಟ್ಟು ನನಗೆ ಮಾಡಿಸ್ರಿ ಮಾಟನ. ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಮಾಟ ಮಂತ್ರ ಅಂತ ನಂಬತಕ್ಕಂಥ ಮೂರ್ಖರೇ ನೋಡಿ, ನಾನು ನಿಮ್ಗೆ ಯಾಕೆ ಕೋಪದಲ್ಲಿ ಬೈತಾ ಇದ್ದೀನಿ ಅಂದರೆ, ಇನ್ನೂ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ವಿಕಾಸ ಆಗೋದು, ಸತ್ಯದ ಅರಿವಾಗೋದು, ವಿಜ್ಞಾನದ ಅರಿವಾಗೋದು, ಭಗವಂತನ ಮೇಲೆ ನಂಬಿಕೆ ಬರೋದು. ಭಗವಂತನ ಶಕ್ತಿಯನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದೀರಿ. ಈ ಸೃಷ್ಟಿಯ ಶಕ್ತಿ ಏನಿದೆಯೋ ಅದನ್ನು ನೀವು ಕೀಳಾಗಿ ನೋಡ್ತಾ ಇದ್ದೀರಿ. ಅದನ್ನು ಸರಿಯಾಗಿ ನಂಬಿದ್ರೆ ನೀವು ಮಾಟ ಮಂತ್ರ ನಂಬಲ್ಲ. ಯಾರು ಮಾಟ ಮಂತ್ರವನ್ನು ನಂಬ್ತಿರೋ ಅವರು ದೇವರನ್ನು ನಂಬಿಲ್ಲ. ನೀವು ನಂಬಿರೋ ದೇವರು, ನಿಮ್ಮ ಮನೇಲಿ ಮಾಡ್ತಕ್ಕಂಥ ದೇವರು ಶಕ್ತಿವಂತ, ಸರ್ವವ್ಯಾಪಿ, ಸರ್ವಶಕ್ತ, ನನ್ನನ್ನು ಕಾಪಾಡ್ತಕ್ಕಂಥ ನಂಬಿಕೆ ನಿಮ್ಮಲ್ಲಿದ್ದರೆ ಮಾಟ ಮಂತ್ರ ನಂಬಲ್ಲ, ದೇವರು ನಿಮ್ಮನ್ನು ಕಾಪಾಡ್ತಾನೆ. ಪಾಪ ಆ ಹೆಣ್ಣುಮಗಳು ಎಷ್ಟು ಬುದ್ಧಿವಂತೆ ಅಂದರೆ, ಮನೆಯಲ್ಲಿ ಹೋರಾಟ ಮಾಡ್ತಿದ್ದಾಳೆ, ಇದು ಸುಳ್ಳು, ನೀನು ನಂಬೇಡಿ ಅಂತ. ಕೊನೆಗೇನಾಗಿದೆ, ಅವಳನ್ನೇ ಹೊರಗಡೆ ಹಾಕಿದ್ದಾರೆ ನೋಡಿ. ಅವಳು ಬೇರೆ ಕಡೆ ಇದ್ದಾಳಂತೆ ಪಾಪ, 25 ವರ್ಷದ ಯುವತಿ. ಆ ಮನಸ್ಸನ್ನು ಕೇಳಿ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಆ ಆಡಿಯೋ ಕೂಡ ಹಾಕ್ತೀನಿ, ಕೇಳಿ ನೋಡಿ ಎಷ್ಟೊಂದು ಪಾಪ ಆ ಮಗುನಲ್ಲಿ ನೋವಿದೆ ಅಂತ, ಹೋರಾಟ ಮಾಡ್ತಿದ್ದಾಳೆ ಅಂತ. ನಾನು ಈ ಮುಖಾಂತರ ನಿಮಗೆ ವಿಡಿಯೋದಲ್ಲಿ ಪದೇ ಪದೇ ತಿಳಿಸೋದೇನಪ್ಪ ಅಂದರೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾನು ಕೆಲವರ ಚಿಂತನೆಗಳನ್ನು ನಿಮ್ಮ ಮನಸ್ಸಿಗೆ ಬಿಡ್ತೀನಿ. ನೀವೇ ಯೋಚನೆ ಮಾಡಿ. ನೀವು ಮಾಟ ಮಂತ್ರ ನಂಬಿದ್ರೆ ನೀವು ನಿಮ್ಮ ದೇವರನ್ನು ನಂಬಿಲ್ಲ. ನೆಕ್ಸ್ಟ್, ಮಾಟ ಮಂತ್ರ ಸತ್ಯ ಅನ್ನೋದಾದರೆ, ಈ ಸಮಾಜಕ್ಕೆ ಏನಾದರೂ ಒಂದು ಚಿಂತನೆಯನ್ನು ಕೊಡಬೇಕು ಅನ್ನೋದಾದರೆ, ಸತ್ಯವನ್ನು ತಿಳಿಸ್ಬೇಕು ಅಂದರೆ ನನಗೆ ಮಾಟ ಮಾಡಿಸಿ. ಓಪನ್ ಚಾಲೆಂಜ್. ಅರ್ಥ ಆಯ್ತಾ? ಬೇಕಾದ್ರೆ ಫೋನ್ ಮಾಡಿ ಹೇಳ್ಬಿಟ್ಟು ನಿಮ್ಗೆ ಮಾಟ ಮಾಡಿಸ್ತೀನಿ ನೋಡಿ, ಮುಂದಿನ ದಿನ ನಿಮ್ಮ ಕೈ ಅಳ್ಳಾಡೋದಿಲ್ಲ, ಮಾತೇ ಬರೋದಿಲ್ಲ, ಹಂಗೆ ಮಾಡ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಆದರೂ ಮಾಡ್ರಪ್ಪ. ಅದು ರೆಕಾರ್ಡ್ ಅಂತೂ ಮಾಡ್ಕೊಂಡಿರ್ತೀನಲ್ವಾ, ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಅದನ್ನು ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಈ ಥರದ ನಾನು ಫೋನ್ ಮಾಡಿದ್ದಾರೆ, ನನಗೆ ಮಾಟ ಮಾಡಿಸ್ತಾರೆ, ಕಾಯ್ತಾ ಇರಿ, ಇನ್ನು 15 ದಿನದಲ್ಲಿ ಈ ರೀತಿ ನನ್ನ ಮೇಲೆ ಆಗುತ್ತೆ. ಯಾರ್ಯಾರು ಹೇಳ್ತಾರಲ್ಲಪ್ಪ ಮಾಟ ಮಂತ್ರ ತೆಗಿತೀವಿ, ದೇವಸ್ಥಾನದಲ್ಲಿ ಪೂಜಾರಿಗಳು ನಾನಾ ವೇಷಗಳನ್ನು ಹಾಕ್ಕೊಂಡು ಏನೇನೆಲ್ಲ ತಂತ್ರಗಾರಿಕೆ ಮಾಡಿಕೊಂಡು ಮಾಟ ಹೋಗಿಸ್ತೀವಿ ಅಂತ ಹೇಳ್ತಾರಪ್ಪ. ತೆಗೆದಾಕ್ಬಿಡ್ತೀವಿ.
ಕೆಲವು ಮೀಡಿಯಾಗಳಲ್ಲಿ ಹೇಳ್ತಾರೆ ಹಿಂಗೆ ಮಾಟ ಮಾಡಿಸಿದ್ರೆ ತೆಗೆದಾಕ್ಬಿಡ್ತೀವಿ ಅಂತ. ನಾನು ಕೇಳ್ತಾ ಇದ್ದೀನಿ, ಈ ಜೂಚಾಟದ ಮೀಡಿಯಾಗಳು, ಮೋಸ ಮಾಡುವ ಮೀಡಿಯಾಗಳು, ಆ ಬಡವರ ಭಾವನೆಗಳ ಮೇಲೆ ಆಟ ಆಡ್ತಾ ಇರತಕ್ಕಂಥ ಮೀಡಿಯಾಗಳಿಗೆ ಓಪನ್ ಚಾಲೆಂಜ್, ನನಗೆ ಮಾಟ ಮಾಡಿಸಿ. ನಿಮ್ಮ ಕೈಲಿ ಆಗಲ್ಲ ರೀ. ಎಲ್ಲ ಸುಳ್ಳುಗಾರರು, ರಕ್ತ ಪಿಪಾಸುಗಳು ಅಂತ ಕರಿಬೇಕಾಗುತ್ತೆ. ಪಾಪ ಬಡವ್ರ ಮೇಲೆ ಆಟ ಆಡ್ತಿದ್ದೀರ ನೀವು. ಅರ್ಥ ಆಗ್ತಿದೆಯಾ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಈ ವಿಚಾರವನ್ನು ಸೀರಿಯಸ್ಸಾಗಿ ಯೋಚನೆ ಮಾಡಿ, ಫುಲ್ ಕೇಳಿಸ್ಕೊಂಡು ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ. ಹೌದಲ್ವಾ? ಗುಂಪು ಮಾಡಿ ನನಗೆ ಮಾಟ ಮಾಡಿಸಿ. ಇಲ್ಲಾಂದರೆ ನಿಮ್ಮ ದೇವರನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ದೇವರು ಇಷ್ಟೊಂದು ಶಕ್ತಿಹೀನನೇ ಅಂತ ಯೋಚನೆ ಮಾಡಿ. ನೀವು ನಂಬಿರತಕ್ಕಂಥ ದೇವರನ್ನು ನಂಬಿ ಪೂಜೆ ಮಾಡಿ. ನಂಬಿಕೆ ವಿರುದ್ಧ ಯಾರೂ ಹೋಗೋಕ್ಕಾಗಲ್ಲ. ಮನೆ ದೇವರನ್ನು ನಂಬಿ ಯಾರಾದರೂ ಮಾಟ ಮಾಡಿಸಿದ್ದಾರೆ ಅನಿಸಿದ್ರೆ ಅದು ಸುಳ್ಳು. ಮಾಟ ಮಂತ್ರ 100% ಸುಳ್ಳು. ಅರ್ಥ ಆಯ್ತಾ? ಆಡಿಯೋ ಕೇಳಿ, ನಿಮಗೆ ಆ ಮಗುವಿನ ನೋವು ಅರ್ಥ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಸರ್, ಜಸ್ಟ್ ನಿಮ್ ವಿಡಿಯೋಸ್ ನೋಡಿದೆ ನಾನು. ತುಂಬಾ ನಾಲೆಡ್ಜ್ಫುಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ನಾನ್ ನಿಮ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಸಿಮಿಲರ್ಲಿ ನಾನ್ ನಿಮ್ ತರನೇ ಯೋಚನೆ ಮಾಡ್ತೀನಿ. ನಂಗೆ 25 ವರ್ಷ. ನನ್ ಚಿಕ್ಕ ವಯಸ್ಸಿಂದಾನು ನಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ. ಅಂದ್ರೆ ನೀವ್ ಹೇಳ್ತೀರಲ್ವಾ, ಭೌಗೋಳಿಕವಾಗಿ ಏನಿದೆ ಅದನ್ನ ನಂಬಿ ಅಂತ. ನಂಬಿಕೆಗೂ ಮೌಢ್ಯತೆಗೂ ನೀವು ಡಿಫ್ರೆನ್ಸ್ ಹೇಳ್ತಿರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಬಟ್ ಹೆಂಗಾಗಿದೆ ಅಂದ್ರೆ ನನ್ ಮನೆ ಸಿಚುವೇಶನ್, ಇಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ನಾನ್ ಥಿಂಕ್ ಮಾಡಿದ್ರು ನನ್ ಮನೇಲಿ ಬರೀ ಎಲ್ಲವೂ ಈ ಮಾಟ ಮಂತ್ರ, ದೇವ್ರು ದೀನ್ರು, ಅದು ನಂಬಿಕೆಗಿಂತ ಅಪನಂಬಿಕೆಯಾಗಿ ಮೌಢ್ಯತೆ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಇವಾಗ ನಾನು ನಿಮ್ ತರವಾಗಿ ಯೋಚನೆ ಮಾಡ್ಬಿಟ್ಟು ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರೆ ನಂಬಲ್ಲ. ಯಾಕಂದ್ರೆ ಮನೇಲಿ 7 ಜನಕ್ಕೂ ನಾನು ಅಪೋಸಿಟ್ ಆಗಿ ನಿಂತ್ಕೊಳಕ್ ಆಗಲ್ಲ. ಸೊ ಸುಮಾರು 2013ನೇ ಇಸ್ವಿಯಿಂದ ಇಲ್ಲಿವರೆಗೂ ತುಂಬಾ ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಶಾಸ್ತ್ರ, ವಾಸ್ತು, ಮಾಟಮಂತ್ರ, ಅದಕ್ಕೆಲ್ಲ ಖರ್ಚು ಮಾಡಿ ಬೀದಿ ಪಾಲಾಗಿ ಮತ್ತೆ ರಿಕವರ್ ಆಗ್ತಿದ್ದಾರೆ. ನನ್ನ ಅಪ್ಪ ಅಮ್ಮಂಗ್ ಇದನ್ನೆಲ್ಲ ಹೇಳೋಷ್ಟು ಧೈರ್ಯ ನನ್ಗಿಲ್ಲ. ಹೇಳಿದ್ರು ಅವ್ರು ನಂಬಲ್ಲ. ಯಾಕಂದ್ರೆ ಅವ್ರ ಮಾಟ ಮಂತ್ರಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಡ್ತೀನಿ ನಾನು. ಈ ದುಡ್ಡಿಗೆ ಬರ್ತಾರೆ, ಮತ್ತೆ ಅವ್ರ ಹಿಂಗಂದ್ರು ಇವ್ರ ಈ ಕರ್ನಾಟಕದಲ್ಲಿ ಒಂದು ಹೊರ ರಾಜ್ಯದಲ್ಲೂ ಕೂಡ ಎಷ್ಟೆಷ್ಟು ಮಾಟ ಮಂತ್ರ ಮತ್ತೆ ಈ ಶಾಸ್ತ್ರ, ಅದು ಇದು ಕೊಳ್ಳೆಗಾಲ, ಯಾರ್ಯಾರು ಏನೇನ್ ಹೇಳ್ತಾರೋ, ಇವ್ರ ದುರ್ಬಲ ಮನಸ್ಥಿತಿಗೆ ಹಿಂಗಾಗಿದೆ ಅಂತ ನೀವ್ ಹೇಳ್ತೀರಿ ಅಲ್ವಾ. ಸೊ ಅದು ನಿಜ. ಅದನ್ನ ಅವ್ರು ರಿಯಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ದೇನೆ ಹೊರಗಡೆ ಹುಡುಕ್ತಿದ್ದಾರೆ ಸೊಲ್ಯೂಷನ್ಗೆ. ಸೊ ಇವಾಗ ನನ್ ಫ್ಯಾಮಿಲಿ ನಾನು ಸರಿ ಮಾಡ್ಕೋಬೇಕು ಸರ್. ಅವ್ರಿಗೆ ನಿಜಾನ ಅರ್ಥ ಮಾಡಿಸ್ಬೇಕು. ಇವಾಗ ಹೆಂಗಾಗಿದೆ ಅಂದ್ರೆ, ಅವ್ರಿಗೆ ಅವ್ರ ದುರ್ಬಲ ಮನಸ್ಥಿತಿ ಮೇಲೆ ಯಾರು ದುಷ್ಪರಿಣಾಮ ಬೀರುವಂತ ಸಿಚುವೇಶನ್ ಅಲ್ಲಿ ಜನಗಳು ಅಪೋಸಿಟ್ ಆಗಿ ನಿಂತ್ಕೋತಾರೆ. ಅಪೋಸಿಟ್ ಆಗಿ ನಿಂತ್ಕೊಂಡಾಗ ಇವರೇ ನಮಗ್ ಮಾಟ ಮಂತ್ರ ಮಾಡ್ಸಿರೋದು ಅಂತ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ಇಫ್ ಇನ್ ಕೇಸ್ ಶಾಸ್ತ್ರ ಕೇಳಕ್ ಹೋದ್ರು ಇವ್ರೇ ಅಂತ ಇವ್ರು ಹೇಳಿರ್ತಾರೆ, ಅಲ್ಲಿ ವೈಬ್ರೇಷನ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದನ್ನ ಇವ್ರಿಗೆ ರಿಯಲೈಸ್ ಮಾಡೋಸೋ ಅಂತ ಕೆಪಾಸಿಟಿ ನನ್ಗಿದ್ರುನು ಅವ್ರಿಗೆ ಬಲವಂತವಾಗಿ ಅವ್ರಿಗೆ ಹೆಂಗ್ ಬೇಕೋ ನನ್ನ ಹಂಗ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನನ್ ತರವಾಗಿ ಯಾರು ಬರೋದೇ ಇಲ್ಲ. ಸೊ ಸಪ್ರೇಟ್ ಆಗಿ ನನ್ಗೂ ಅವ್ರಿಗೂ ವೈಬ್ರೇಷನ್ ಕನೆಕ್ಟ್ ಆಗಲ್ಲ. ಹಂಗಾಗಿ ನಾನೇ ಒಂದ್ ಮನೇಲಿ ಇದ್ದೀನಿ, ಆ 7 ಜನ ಒಂದ್ ಮನೇಲಿ ಇರ್ತಾರೆ. ಅಂದ್ರೆ ಅದೇ ವೈಬ್ರೇಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ನಾ ಎಷ್ಟೇ ಅವ್ರನ್ನ ಅಪ್ಪೋಕೋದ್ರು ಅವ್ರ ನನ್ನ ಹತ್ರ ಬರಲ್ಲ. ಹಂಗಾಗ್ಬಿಟ್ಟು ಇವಾಗ ನನ್ ಫ್ಯಾಮಿಲಿ ನಾನು ಸರಿ ಮಾಡ್ಕೋಬೇಕು ಸರ್. ರಿಯಲೈಸೇಷನ್ಸ್ ಆಗ್ಬೇಕು ಅವ್ರಿಗೆ. ದೇವ್ರನ್ನ ನಂಬೇಕು, ಬಟ್ ಮೂಢನಂಬಿಕೆ ಅವ್ರನ್ನ ಜಾಸ್ತಿ ತಿಂತಾ ಇದೆ ಅವ್ರನ್ನ. ಅದಕ್ಕೆ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನನ್ನ ವಿಡಿಯೋಗಳೆಲ್ಲ ಕಳಿಸಿ, ಇಲ್ಲ ಅಂದ್ರೆ ಅವ್ರನ್ನ ನಮ್ಮನೆ ಕರ್ಕೊಂಡ್ ಬರ್ಬೇಕು ಕೌನ್ಸಿಲಿಂಗ್ ಮಾಡಕ್ಕೆ. ಹೌದು ಸರ್, ನಾನು ಹೇಳ್ತಿದ್ದೀನಿ, ನೀವ್ ಹೇಳಿದ್ದಷ್ಟು ನಿಜ. ನನ್ನ ಅದೇ ತರ ಮೈಂಡ್ ಸೆಟ್ ನಂದು. ಬಟ್ ಅವ್ರು ಯಾರು ಪಿನ್ ಡ್ರಾಪ್ ಕೂಡ, ಈಗ ನೀವ್ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ವಾಸ್ತು ನೋಡ್ದೆ, ನೀವ್ ಹೇಳಿದ್ರಿ ಅವ್ನಿಗೆ ಕರೆಕ್ಟ್ ಆಗಿ ವಾಸ್ತು ಡಿಸೈನ್ ಮಾಡೋನ್ಗೆ ಅವತ್ತಿನ ದಿವಸ ಅವ್ನ್ ಮರ್ಡರ್ ಆಗುತ್ತೆ ಅಂತ ಗೊತ್ತಿದ್ರೆ ಆ ಪ್ಲೇಸ್ ಅಲ್ಲೇ ಕುತ್ಕೋಬಾರ್ದಿತ್ತು. ಅವ್ನ್ ಕರೆಕ್ಟ್ ಆಗಿ ವಾಸ್ತು ನೋಡ್ತಾನೆ ಅನ್ನೋ ಹಂಗಿದ್ರಿ ಅಂತ ಹೇಳಿದ್ರಿ ಅಲ್ವಾ. ಆ ವ್ಯಕ್ತಿನೂ ಕರ್ಕೊ ಬಂದ್ಬಿಟ್ಟು ವಾಸ್ತು ಎಲ್ಲ ಮಾಡ್ಸಿದ್ರು. ಅವತ್ತಿನ ಈಚೆಗೆ ನಮ್ಮ ಮನೆ ಚಿತ್ರಾನ್ನ ಆಗೋಗ್ ನಾವು ಈ 2 ಮನೆಗಳನ್ನ ಬಿಟ್ಟು ಹೋಗ್ಬಿಟ್ಟು ಬೇರೆ ಇರೋ ಮನೆಗಳು ಬಿಟ್ಟು ಹೋಗಿ ಬಾಡಿಗೆ ಮನೇಲಿ ಇರೋಂತ ಸಿಚುವೇಶನ್. ಅಂದ್ರೆ ಅದೇ ಈ ಕೊರೋನಾ ಸಿಚುವೇಶನ್ ಅಲ್ಲಿ ಅವಾಗ ಫುಟ್ಪಾತ್ ಮೇಲೆ ಎಷ್ಟೋ ಕೋಟಿಗೆ ಬದುಕ್ಬೇಕಾಗಿದ್ದವ್ರು ಫುಟ್ಪಾತಿಗೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಂಡ್ ತಿಂದು ಬದುಕಿರೋ ಅಂತ ದಿನಗಳಿದಾವೆ.
ಹಂಗೆ ಇವ್ರಿಗೆ ಏನ್ ಹೇಳಿದ್ರೆ ರಿಯಲೈಸೇಷನ್ ಆಗಲ್ಲ ಸರ್. ಬಟ್ ಎಜುಕೇಟೆಡ್ ಆಗ್ಬೇಕು ಇವರೆಲ್ಲ, ನಾಲೆಡ್ಜ್ಫುಲ್ ಆಗಿ ಇವ್ರ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೋಬೇಕು. ನೀವ್ ಹೇಳ್ದಂಗೆ ಇವ್ರದೆಲ್ಲ ಸ್ಟ್ರಾಂಗ್ ಮೈಂಡ್ ಸೆಟ್ ಆಗ್ಬೇಕು ಅಂತ ನನ್ನ ಹಂಬಲ. ನೀವು ಒಪ್ಪಿಗೆ ಕೊಟ್ಟರು ನಾನು ಆಡಿಯೋ ಉಪಯೋಗಿಸಿ ಕ್ಲಾರಿಟಿ ಕೊಡ್ತೀನಿ ತುಂಬಾ. ಆ ವಿಡಿಯೋನು ಕೂಡ ನಿಮ್ ತಂದೆ ಕಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೊಟ್ಬಿಡಿ ಸರ್. ನಾವ್ ಅನ್ಭವಿಸ್ದಂಗೆ, ನಾವ್ ಕೋಟಿ ದುಡ್ಡು ಕಳ್ಕೊಂಡಂಗೆ, ಆಮೇಲೆ ಇನ್ನೊಂದು ಮಾನ ಮರ್ಯಾದೆನೂ ಕಳ್ಕೊಂಡ್ಬಿಟ್ವಿ. ಅದ್ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಎಲ್ಲವೂ ಆಗ್ಬಿಟ್ಟು ಜೀವ ಒಂದ್ ಉಳಿದ್ರೆ ಸಾಕು ಭಗವಂತ ಅನ್ನೋ ಒಂದ್ ಮಟ್ಟಕ್ಕೆ ಹೋಗಿ ಮತ್ತೆ ಚೇತರಿಸ್ಕೊಂಡು ಬೌನ್ಸ್ ಬ್ಯಾಕ್ ಆಗ್ತಾರೆ ಗೊತ್ತಾ, ಹಂಗಾಗಿದೀವಿ. ಇವಾಗ ನೀವ್ ಯಾರ್ದೋ ಒಂದು ಅಜ್ಜಿದು ಒಂದು 69 years ಹಾಕಿದ್ರಿ ಅಲ್ವಾ, ಸೊ ಅವರಿಂದ ನನ್ಗೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂದ್ರೆ ನೀವು ನನ್ನ ಆಡಿಯೋನು ಯೂಸ್ ಮಾಡ್ಕೋಬಹುದು. ಆಯ್ತಮ್ಮ, ಥ್ಯಾಂಕ್ ಯು.